ಮರಳ ಏತ ನೀರಾವರಿ ಜಾಕೋಲ್ಗೆ ತೆರಳಿ ರೈತರಿಗೆ ನೀರು ಹರಿಸಿದ ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರ್. ಹುಣಗುಂದ ತಾಲೂಕಿನ ಮರಳ ಏತ ನೀರಾವರಿ ನಿಲ್ಲಿಸಿದ ಕಾರಣ ರೈತರು ಮರಳ ಏತ ನೀರಾವರಿ ಜಾಕೋಲ್ಗೆ ಮುತ್ತಿಗೆ ಹಾಕಿದ್ರು. ಅದಲ್ಲದೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅರೆಬೆತ್ತಲೆ ಉರುಳು ಸೇವೆ ಮಾಡಿ ಪ್ರತಿಭಟನೆ ಮಾಡಿದ್ರು. ಇದರ ಬೆನ್ನಲ್ಲೇ ರೈತರ ಸಮಸ್ಯೆಯನ್ನು ಕೇಳಿ ಹುಣಗುಂದ ಮತಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರ್ ಮರಳ ಏತ ನೀರಾವರಿ ಜಾಕೋಲ್ಗೆ ಆಗಮಿಸಿ ಬಟನ್ ಒತ್ತುವುದರ ಮೂಲಕ ನೀರನ್ನು ಹರಿಸಲು ಚಾಲನೆ ನೀಡಿದರು. ನೀರಾವರಿಯನ್ನು ಒದಗಿಸುವಂಥ ಈ ಒಂದು ಯೋಜನೆ ಬಹುತೇಕ ತಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು 14,500 ಹೆಕ್ಟೇರ್ ಭೂಮಿಗೆ ಕಾಲುವೆ ಮುಖಾಂತರ ನೀರಾವರಿ ಮತ್ತು 60,000 ಎಕರೆ ಏನು ಭೂಮಿಗೆ ಹನಿ ನೀರಾವರಿಯ ಮುಖಾಂತರ ರೈತರಿಗೆ ಉಚಿತ ನೀರು ಒದಗಿಸುವಂಥ ಕೆಲಸ ಭಾಳ ಯಶಸ್ವಿಯಾಗಿದೆ. ಏನು ನಮ್ಮ ತಂದೆಯವರಿದ್ದಾಗ ಮಂಜೂರಾದಂಥ ಯೋಜನೆ ಇವತ್ತು ಕಾಲುವೆ ಮುಖಾಂತರ ನೀರಾವರಿ ಆಗಿತ್ತು. ತದನಂತರ 60,000 ಎಕರೆ ಭೂಮಿಗೆ ಏನು ಹನಿ ನೀರಾವರಿ, ಅದು ನನ್ನ ಅವಧಿಯಲ್ಲಿ ನಾನು ಕಳೆದ 2013ರಲ್ಲಿ ಶಾಸಕರಿದ್ದಾಗ ಬಹುತೇಕ ಇವತ್ತು ರೈತರಿಗೆ ಎಲ್ಲರಿಗೂ ನೀರನ್ನು ಮುಟ್ಟಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ಇವತ್ತು ನಮ್ಮ ಆಡಳಿತದಲ್ಲಿ ಇವತ್ತು ನಮ್ಮ ಸರ್ಕಾರ ಇದ್ದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರಿರ್ಬೋದು, ಇಂದಿನ ಸಚಿವರಾದ MP ಪಾಟೀಲ್ ಇವತ್ತು ಎಲ್ಲರೂ ಕೂತ್ಕೊಂಡು ಈ ಒಂದು ರೈತರಿಗೆ ಹನಿ ನೀರಾವರಿಯನ್ನು ಕೊಡಬೇಕು ಮತ್ತು ಕಾಲುವೆ ಮುಖಾಂತರ ನೀರಾವರಿ ಒದಗಿಸಬೇಕು. ಯಾಕಂದರೆ ಇಡೀ ಜಿಲ್ಲೆಯಲ್ಲೇ ಹುಣಗುಂದ ಮತಕ್ಷೇತ್ರ ಇವತ್ತು ಒಣ ಬೇಸಾಯ ಭೂಮಿ ಈ ಒಂದು ಭೂಮಿಗೆ ಇವತ್ತು ನೀರು ಏನು ಕೃಷ್ಣಾ ಮತ್ತು ಮಲಪ್ರಭೆ ನದಿ, ಘಟಪ್ರಭಾ 3 ನದಿಗಳು ಕೂಡ ಹರಿದು ನಮ್ಮ ರೈತರಿಗೆ ನೀರಾವರಿ ಇರಲಿಲ್ಲ. ಆ ಒಂದು ಕಾರಣದಿಂದ ಈ ಯೋಜನೆಯನ್ನು ತಂದು ಇವತ್ತು ರೈತರಿಗೆ ಸಂತೋಷವನ್ನು ಕೊಟ್ಟಿದ್ರು, ಭಾಳ ಹರ್ಷವನ್ನು ವ್ಯಕ್ತಪಡಿಸಿದ್ರು. ಯಾಕಂದರೆ ರೈತನಾಗ್ತಾರೆ ಭಾಳೆಲ್ಲ ಸಕ್ಕರೆ ಅನ್ನೋ ಹಾಗೆ ಇವತ್ತು ರೈತನಾಗಬೇಕು ಅನ್ನೋ ಒಂದೇ ಕಾರಣಕ್ಕೆ ಈ ಯೋಜನೆಯನ್ನು ಇವತ್ತು ನಮ್ಮ ಸರ್ಕಾರ ಹಿಂದೆ ಧರ್ಮಸಿಂಗ್ ಆಗಿರ್ಬೋದು, ನಮ್ಮ ತಂದೆಯವರಿದ್ದಾಗ SM ಕೃಷ್ಣ ಅವರಾಗಿರ್ಬೋದು, ಮುಂದುವರೆದು ಸನ್ಮಾನ್ಯ ಸಿದ್ದರಾಮಯ್ಯವರು ಕೂಡ ಇವತ್ತು 60,000 ಎಕರೆ 60,000 ಎಕರೆ ಕಪ್ಪಳೆ ನೀರಾವರಿಯಲ್ಲಿ ಕೂಡ ಇವತ್ತು ಸುಮಾರು 8,500 ಇವತ್ತೇನು ಹಿಂದೆ ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ನಮ್ಮ ICIC ಮೀಟಿಂಗನ್ನು ಮಾಡಿದ್ವಿ ಆಲ್ಮಟ್ಟಿಯಲ್ಲಿ. ಡಿಸೆಂಬರ್ 4ರವರೆಗೂ ನಾವು ಅವಧಿಯನ್ನು ನಿಗದಿ ಮಾಡಿದ್ವಿ. ಯಾಕಂದರೆ ನಾವು ಡ್ಯಾಮಲ್ಲಿ ಇರುವಂಥ ನೀರನ್ನು ನೋಡ್ಕೊಂಡು, ಯಾಕಂದರೆ ಮಹಾರಾಷ್ಟ್ರ ನದಿ ಮಳೆಯಾಗಿದೆ ಅಂತೇಳಿ ನಮ್ಮ ಡ್ಯಾಮಲ್ಲಿ ಇವತ್ತು ನೀರಿದೆ. ವೈನಾ ಡ್ಯಾಮಿಂದ ನಮ್ಗೆ ನೀರಾವರಿ ಬರುತ್ತೆ. ಯಾಕಂದರೆ ಮಳೆ ಇಲ್ಲ, ನಮಗೆಲ್ಲ ಗೊತ್ತಿರುವಂಥ ಪರಿಸ್ಥಿತಿ. ಈಗಾಗಲೇ ಬರಗಾಲ ಅಂತೇಳಿ ನಮ್ಮ ಸರ್ಕಾರ ಈಗಾಗಲೇ ನಮ್ಮ ತಾಲೂಕನ್ನು ಸೇರ್ಪಡೆ ಮಾಡಿಸಿದ್ದಾರೆ. ICIC ಮೀಟಿಂಗ್ನಲ್ಲಿ ಡಿಸೆಂಬರ್ 4ರವರೆಗೆ ನಾವು ತೀರ್ಮಾನ ಮಾಡಿದ್ವಿ. ಇವತ್ತು ಮುಂದುವರಿಸಿ ನೀರು ಬಿಡಬೇಕು ಅಂತೇಳಿ ರೈತರ ಒಂದು ನಿಯೋಗ, ನಮ್ಮ ಗುರು ಗಾಣಿಗೇರವರು, ಕರ್ನಾಟಕ ರೈತ ಸಂಘ ಮತ್ತು ಎಲ್ಲರೂ ಪಾಪ ರೈತರನ್ನು ಒಳಗೊಂಡು ಇವತ್ತು ರೈತರಿಗೆ ನೀರು ಬಿಡಬೇಕು ಅಂತೇಳಿ ಏನು ಸರ್ಕಾರದ ಒತ್ತಡವನ್ನು ಹೇರಿದ್ರು. ಆ ಒಂದು ರೈತರ ಒತ್ತಡವನ್ನು ಕೇಳಿ ಇವತ್ತು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಂತ ನಮ್ಮ ಜಲಸಂಪನ್ಮೂಲ ಸಚಿವರಾದ DK ಶಿವಕುಮಾರ್ ಅವರು ನಾವು ಮನವಿ ಮಾಡಿಕೊಂಡಾಗ ಮೊನ್ನೆ ಸದನದಲ್ಲಿ ಅಧಿಕಾರಿಗಳನ್ನು ಮತ್ತು ಜಿಲ್ಲಾಧಿಕಾರಿಗಳನ್ನು ನಮ್ಮ ಶ್ರೀಮತಿ ಜಾನಕಿ ಮೇಡಮ್ ಅವ್ರಿಗೂ ಕೂಡ ತರಲು ಮತ್ತು ಶ್ರೀನಿವಾಸ CE ಅವ್ರನ್ನು ತರಲು, ಇಲ್ಲ ನೀರು ಬಿಡ್ರಿ ಇನ್ನೊಂದು 2 ಸಾರಿ ಅಂತೇಳಿ ಇವತ್ತು ಆದೇಶ ಮಾಡಿರೋ ಹಿನ್ನೆಲೆಯಲ್ಲಿ ಇವತ್ತು ನಾವು ಮತ್ತೆ ರಾಮತಾಳ ಮರಳು ನೀರಾವರಿ ಯೋಜನೆಗೆ ಇವತ್ತು ಆ ಮೋಟ್ರನ್ನು ಏನು ಜಾಕ್ವೆಲ್ಗೆ ನಾವು ಬಂದಿದ್ದೀವಿ. ನಾವು ಪ್ರಾರಂಭ ಮಾಡೋದು ಮುಖಾಂತರ ರೈತರಿಗೆ ಇನ್ನೊಂದು 1 ಅಥವಾ 2 ನೀರನ್ನು ಕೊಡೋದು ಮಾತ್ರ ಸಾಧ್ಯ ಇಲ್ಲ. ಯಾಕಂದರೆ ಕುಡಿ ನೀರಿನ ಪರಿಸ್ಥಿತಿಯನ್ನು ನೋಡಬೇಕಾಗಿದೆ. ಯಾಕಂದರೆ ಇವತ್ತು ನಮ್ಮ ಮತಕ್ಷೇತ್ರದಲ್ಲಿ ಅನೇಕ ಏನು ಕುಡಿ ನೀರಿನ ಯೋಜನೆಗಳಿದೆ. ಇಳಕಲ್ಲಾಗಿರ್ಬೋದು, ಹುಣಗುಂದಾಗಿರ್ಬೋದು, ಕೆಲವಷ್ಟು ಹಳ್ಳಿಗಳಲ್ಲಿ ನೀರು ಕೊಡಬೇಕಾಗುತ್ತೆ ಕುಡಿಯ ನೀರಿಗಾಗಿ. ಆ ನೀರಿನ ಸೌಲಭ್ಯವನ್ನು ನೋಡಿಕೊಂಡು ನಿರ್ಮಾಣ ಆಗುತ್ತೆ. ಈಗ ಮಾತ್ರ ಇವತ್ತಿಂದ ನಾವು ಈಗಾಗಲೇ ಆದೇಶ ಆಗಿದೆ, 24ರವರೆಗೂ ನೀರನ್ನು ಬಿಡ್ತೀವಿ. ಮತ್ತು ಒಂದು ಭರವಸೆಯನ್ನು ನಾನು ಇವತ್ತು ರೈತರಲ್ಲಿ ಏನು ಪಾಪ ಒಂದು ನೀರು ಕೊಡ್ರಿ ಸಾಕು ಅನ್ನೋದನ್ನು ನನಗೆ ಅನೇಕ